ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಜೂನ್ 2026. मुरली महावाक्यಗಳು मीठे बच्चे. बाबा की श्रीमत है, इस पुरानी दुनिया से अपना मुख मोड़ लो. जीवन मुक्ति के लिए तुम दैवी मैनर्स धारण करो. ಮಧುರ ಮಕ್ಕಳೇ, ಬಾಬಾರ ಶ್ರೀಮತವಾಗಿದೆ, ಈ ಹಳೆಯ ಜಗತ್ತಿನಿಂದ ತಮ್ಮ ಮುಖವನ್ನ ತಿರುಗಿಸ್ಕೊಡ್ರಿ. ಜೀವನ್ ಮುಕ್ತಿಗಾಗಿ ತಮ್ಮ ದೈವಿ ಮ್ಯಾನರ್ಸ್ ಅನ್ನ ಧಾರಣೆ ಮಾಡ್ಕೊಡ್ರಿ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಾಬಾರ ಶ್ರೀಮತವೇ ಆಗಿದೆ, ಈ ಹಳೆಯ ಜಗತ್ತಿನ ಕಡೆಗೆ ಮುಖವನ್ನೇ ತಿರುಗಿಸ್ಬಿಡ್ರಿ, ಈ ಜಗತ್ತಿನಿಂದ ತಿರುಗಿಸ್ರಿ. ಅಂದ್ರೆ ನಿಮ್ಮ ಮುಖ ಈ ಜಗತ್ತಿನ ಕಡೆಗೆ ಇಡಬೇಡ್ರಿ ಅಂತ. ಸ್ಥೂಲ ರೂಪದಲ್ಲಿ ಆ ಕಡೆಗೆ ನೋಡ್ಬೇಡ ಅಂತಂದ್ರೆ ನಾವು ಆ ಕಡೆ ನೋಡ್ದೆ ವಾಪಸ್ ತಿರುಗ್ಬೋದು. ಆದ್ರೆ ನಿರಾಕಾರ್ ಬಾಬಾ ಹೇಳುವಂತ ಮಾತು ಅತ್ಯಂತ ಸೂಕ್ಷ್ಮ ಇವೆ. ಹಳೆಯ ಜಗತ್ತಿನ ಕಡೆಗೆ ನಿಮ್ಮ ಮುಖವನ್ನ ತೋರಿಸದೆ ಆ ಕಡೆಯಿಂದ ತಿರುಗಿಸ್ರಿ. ಅಂದ್ರೆ ಹಳೆಯ ಜಗತ್ತು ಯಾವುದು ಸ್ಥೂಲ ಕಣ್ಣಿನ ಮೂಲಕ ಮನಸ್ಸಿಗೆ ಅನುಭವ ಆಗ್ತಾ ಇದೆಯೋ ಈ ಜಗತ್ತನ್ನ ರಿಯಲ್ ಅಂತ ತಿಳ್ಕೊಬೇಡ್ರಿ ಅಂತ. ಎಷ್ಟು ವಾಸ್ತವ ಅನಿಸ್ತದೆ ಈ ಜಗತ್ತಿನೊಳಗ. ಮನುಷ್ಯರು, ಸಂಬಂಧಿಕರು, ಸ್ನೇಹಿತರು, ಇವ್ರು ನಮ್ಮವರು, ಅವರ ಪ್ರತಿ ಮಾತು, ಅವರ ಪ್ರತಿ ಆಕ್ಟಿಂಗ್, ಅವರ ಜೊತೆಗಿನ ಪ್ರತಿಯೊಂದು ಅನುಭವಗಳು ಈ ರೀತಿ ಇಷ್ಟು ನೈಜ, ಇಷ್ಟು ರಿಯಲ್ ಫೀಲ್ ಮಾಡಿಸ್ತವ. ಅದಕ್ಕೆ ಬಾಬಾ ಹೇಳ್ತಾರ, ಈ ಜಗತ್ತಿನಿಂದ ಬುದ್ಧಿ ತಿರುಗಿಸ್ರಿ ಅಂತಂದ್ರೆ ಇದು ಸತ್ಯ ಅಲ್ಲ. ಸತ್ಯವಾಗಿರುವುದು ಯಾವುದಿದೆಯಲ್ಲ ಆ ಕಡೆಗೆ ನಿಮ್ಮ ಮನಸ್ಸನ್ನ ಜೋಡಿಸ್ರಿ ಅಂತ. ಸತ್ಯವಾಗಿರುವುದು ಯಾವುದು? ಸ್ವಯಂ ನಿರಾಕಾರ್ ನಾನಾತ್ಮ. ಅದಕ್ಕೆ ಬಾಬಾ ಹೇಳ್ತಾರ, ಮಧ್ಯದಲ್ಲಿ ಇರುವ ಈ ಮನಸ್ಸು, ಎದುರುಗಡೆ ಇದೆ ಜಗತ್ತು, ನಾನಿದ್ದೀನಿ ಗುಪ್ತ ನಿರಾಕಾರ್ ಅದೃಶ್ಯ ಆತ್ಮ, ಮಧ್ಯದಲ್ಲಿದೆ ಮನಸ್ಸು. ಮನಸ್ಸು ಯಾವಾಗ ತನ್ನ ಅಟೆನ್ಷನ್ ಜಗತ್ತಿನ ಕಡೆಗೆ ಕೊಡ್ತದೋ ಆಗ ಜಗತ್ತಿನಲ್ಲಿರುವ ಫ್ಲಕ್ಚುಯೇಷನ್ಸ್, ಅನೇಕ ರೀತಿಯ ವಿಭಿನ್ನ ಏನೆಲ್ಲ ನಡೀತಾ ಇದಾವೋ ಬದಲಾವಣೆಗಳು, ಇವೆಲ್ಲ ರಿಯಲ್ ಅನಿಸ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಯಾವುದು ಸಂಪೂರ್ಣ ಸ್ಥಿರವಾಗಿದೆ ಆತ್ಮ, ಯಾವುದು ಸದಾ ಅವಿನಾಶಿ ಆಗಿದೆಯೋ ಆ ಕಡೆಗೆ ನಿಮ್ಮ ಮುಖವನ್ನ ತಿರುಗಿಸ್ರಿ. ಅಂದ್ರೆ ನಿಮ್ಮ ಟೆನ್ಷನ್ ಕೇವಲ ಆತ್ಮದ ಸತ್ಯದ ಕಡೆಗೆ ಇರಲಿ. ನಶ್ವರವಾಗುವ ಈ ಜಗತ್ತಿನ ಕಡೆಗೆ ಮುಖ ತಿರುಗಿಸ್ಬಿಡ್ರಿ ಅಂತಾರ ಬಾಬಾ. ಇದೇ ಮುಖ್ಯ ಶ್ರೀಮತ. ಜೀವನ ಮುಕ್ತಿಗಾಗಿ ತಮ್ಮ ದೈವಿ ಮ್ಯಾನರ್ಸ್ ಅನ್ನ ಧಾರಣೆ ಮಾಡ್ಕೊಡ್ರಿ. ಜೀವನ್ ಮುಕ್ತಿ ಅಂದ್ರೆ ಜೀವನದಲ್ಲಿ ಇರ್ತಾ ಮುಕ್ತಿ ಅನುಭವ ಅಂತ. ದೇಹದ ರೋಗಗಳಿರ್ಬೋದು, ರೋಗದ ಪೇನ್ ಆಗಿರ್ಬೋದು, ಸಂಬಂಧಗಳಲ್ಲಿ ಅನೇಕ ರೀತಿಯ ಒಡಕುಗಳಿರ್ಬೋದು, ಇವೇನೆಲ್ಲ ಇವೆ ಇದೆಲ್ಲವೂ ಸಿನಿಮಾದ ಒಂದು ಭಾಗ ಮಾತ್ರ. ಇದ್ಯಾವುದೂ ಸತ್ಯ ಅಲ್ಲ. ಅಲ್ಲಿ ಪ್ರೀತಿ ಸಿಗ್ತಾ ಇದೆ ಯಾರಿಂದಲೋ ಅಥವಾ ಯಾರಿಂದಲೋ ಅಪಮಾನ ಆಗ್ತಾ ಇದೆ, ಎರಡೂ ಸತ್ಯವಲ್ಲ. ಅಂದ್ಮೇಲೆ ಬಾಬಾ ಹೇಳ್ತಾರ, ಜೀವನ್ ಮುಕ್ತಿ ಅಂದ್ರೆ ಜೀವನದಲ್ಲಿ ಇರ್ತಾ ಜೀವನದ ಎಲ್ಲಾ ರೀತಿ ಅನುಭವ ಮಾಡ್ತಾ, ಆದ್ರೆ ಜೀವನದೊಳಗಿರುವ ದುಃಖ, ಚಿಂತೆ, ಏರಿಳಿತಗಳು ಇವೆಲ್ಲವುಗಳಿಂದ ಮುಕ್ತರಾಗಿ ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತರಾಗಿರೋದೇ ಜೀವನ ಮುಕ್ತಿ. ಜೀವನ್ ಮುಕ್ತಿಗಾಗಿ ಏನ್ ಬೇಕಾಗಿದೆ? ದೈವಿ ಮ್ಯಾನರ್ಸ್ ಧಾರಣೆ ಮಾಡ್ಕೊಡ್ರಿ. ಅಂದ್ರೆ ದೈವಿ ಮ್ಯಾನರ್ಸ್ ಅಂದ್ರೆ ದೇವಿ ದೇವತೆಗಳಲ್ಲಿ ಯಾವ ಗುಣಗಳಿದ್ವೋ, ಯಾವ ನಡತೆ ಇತ್ತು ಅದು ನಿಮ್ಮಲ್ಲಿ ತುಂಬಿಕೊಡ್ರಿ. ಯಾವ ನಡತೆ ಅಂದ್ರೆ ದೇವತೆಗಳಲ್ಲಿ ಮುಖ್ಯವಾದ ಗುಣ ಯಾವುದು ಅಂದ್ರೆ ತಮ್ಮ ಪ್ರತಿಯಾಗಿ ದೇಹದಿಂದ ಪರೆಯಾದ ನಾವು ಒಂದು ಅಶರೀರಿ ಆತ್ಮ ಆಗಿದ್ದೇವೆ ಮತ್ತು ಸಂಪೂರ್ಣರಾಗಿದ್ದೇವೆ ಅನ್ನುವಂಥ ಸತ್ಯವನ್ನ ಅರಿತವರಾಗಿದ್ರು. ಅದೇ ರೀತಿಯಾಗಿ ಎಲ್ಲರೊಳಗೂ ಅದೇ ನಿರಾಕಾರಿ ಸತ್ಯ ಸ್ವರೂಪವನ್ನೇ ನೋಡ್ತಾ ಇದ್ರು. ಈ ದೈವಿ ಮ್ಯಾನರ್ಸ್, ಹೀಗೆ ಇನ್ನು ಅನೇಕ ದೈವಿ ಮ್ಯಾನರ್ಸ್ ಏನಿದಾವ ಮೊದಲು ನಿಮ್ಮಲ್ಲಿ ಧಾರಣೆ ಮಾಡ್ಕೊಡ್ರಿ. ಆಗ ನೀವು ಇದೇ ಸಮಯದಲ್ಲಿ ಜೀವನ್ ಮುಕ್ತಿ ಅನುಭವ ಮಾಡೋದಕ್ಕ ಸಾಧ್ಯವಿದೆ. प्रश्न, कौन से मैनर्स बाबा के सिवाय कोई भी सिखला नहीं सकता? ಯಾವ ಮ್ಯಾನರ್ಸ್, ಯಾವ ನಡವಳಿಕೆ ನಡತೆಯನ್ನ
ಬಾಬಾರವರ ಹೊರತಾಗಿ ಬೇರೆ ಯಾರೂ ಅನ್ಯರು ಕಲಿಸಿಕೊಡೋದಕ್ಕ ಸಾಧ್ಯವೇ ಇಲ್ಲ. पवित्र बनना और बनाना ये है सबसे बड़ा ದೈವಿ ಮ್ಯಾನರ್ಸ್. ಪವಿತ್ರರಾಗುವುದು ಮತ್ತು ಪವಿತ್ರರನ್ನಾಗಿ ಮಾಡುವುದು ಇದು ಅತ್ಯಂತ ದೊಡ್ಡ ಹಾಗೂ ಶ್ರೇಷ್ಠವಾದ ದೈವಿ ಮ್ಯಾನರ್ಸ್ ಆಗಿದೆ ಅಂತಾರೆ ಬಾಬಾ. तुम घर गृहस्थ में रहते पवित्र रहो, यह शिक्षा एक बाबा ही देते हैं, दूसरा कोई नहीं दे सकता. ಮನೆಯಲ್ಲಿ ಗೃಹಸ್ಥ ಜೀವನದಲ್ಲಿದ್ರೂ ಕೂಡ ಪವಿತ್ರರಾಗಿರಿ ಅನ್ನುವಂತಹ ಶಿಕ್ಷಣ ಬಾಬಾ ಬಿಟ್ರೆ ಬೇರೆ ಯಾರೂ ಕೊಡೋದಕ್ಕ ಸಾಧ್ಯನೇ ಇಲ್ಲ. ಗೃಹಸ್ಥದಲ್ಲಿದ್ದು ಪವಿತ್ರರಾಗಿರೋದು ಅಂದ್ರೆ ಹುಟ್ಟಿದಂತ ಮಗು ಪವಿತ್ರಿದೆ, ಕುಮಾರಿಯರು ಕುಮಾರರು ಪವಿತ್ರದಾರ. ಒಂದ್ ವೇಳೆ ಬ್ರಹ್ಮಚರ್ಯ ಜೀವನವೇ ಪವಿತ್ರತೆ ಆಗಿತ್ತು ಅಂದ್ರೆ ಗೃಹಸ್ಥ ಜೀವನದಲ್ಲಿರ್ತಾ ಪವಿತ್ರತೆ ಅರ್ಥಾರ್ಥ ಭಲೆ ರೋಲ್ನಲ್ಲಿ ಪತ್ನಿ ಆಗುವುದು, ಪತಿ ಆಗುವುದು, ಭಲೆ ರೋಲ್ನಲ್ಲಿ ಯಾರಿಗೋ ತಂದೆ ಆಗೋದು, ಯಾವ ಮಕ್ಕಳಿಗೆ ತಾಯಿ ಆಗೋದು, ಅಥವಾ ಅಪ್ಪ ಅಮ್ಮನಿಗೆ ಮಗನಾಗುವುದು, ಮಗಳಾಗುವುದು, ಇದು ರೋಲ್ನಲ್ಲಿ ಇರಬಹುದು. ಆದ್ರೆ ಸಂಗಮ ಯುಗದಲ್ಲಿ ಸತ್ಯ ಜ್ಞಾನವನ್ನು ತಿಳಿದ ಮೇಲೆ ನಾನು ಈಗ ಈ ದೇಹ ನಾನು ಅನ್ನುವ ಮೈಲಿಗೆಯಿಂದ ಮುಕ್ತಿದ್ದೀನಿ. ಎಲ್ಲರೊಳಗೂ ದೇಹದ ಅನೇಕ ರೀತಿಯ ಚರ್ಮ, ಅನೇಕ ರೀತಿಯ ಅವರ ದೈಹಿಕ ಗುಣಧರ್ಮಗಳ ಅನುಸಾರವಾಗಿ ಇವರು ನಮ್ಮವರು, ಇವರು ಈ ಧರ್ಮದವರು, ಈ ಜಾತಿಯವರು, ನಮ್ ಪಕ್ಕಿ ನಿಮ್ ಪಕ್ಕಿ ಅನ್ನೋದೇನಿದೆ ಸಮಾಪ್ತ ಆಗ್ತದ. ಇದೇ ಪವಿತ್ರತ, ಇದೇ ಮೈಲಿಗೆಯಿಂದ ಮುಕ್ತಿ. ಭಲೇ ರೋಲ್ ಗೃಹಸ್ಥದಲ್ಲಿದೆ, ಆದ್ರೆ ಆತ್ಮ ಸ್ಮೃತಿಯಲ್ಲಿ ಸ್ಥಿತಿ ಇರೋರೇ ಪವಿತ್ರರು. ಎಲ್ಲರೊಳಗೂ ಆತ್ಮ ಸ್ವರೂಪವನ್ನ ನೋಡುವಂಥವರೇ ಪವಿತ್ರರು. ಭಲೆ ಆಶ್ರಮದಲ್ಲದಾರ, ಆದ್ರೆ ದೇಹವಾನ್ ಇದೆ, ಎಲ್ಲರ ದೇಹ ಕಾಣ್ತದ ಬುದ್ಧಿಗತ್ತಂದ್ರ ಅದಕ್ಕೆ ಪವಿತ್ರತೆ ಅನ್ನೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಭಲೇ ಗೃಹಸ್ಥದಲ್ಲಿದ್ರು ಪವಿತ್ರರಾಗಿರಿ ಅಂತ ಶಿಕ್ಷಣ ಕೊಡ್ತಾರತ್ತಂದ್ರ ಗೃಹಸ್ಥದಲ್ಲಿದ್ದು ಕೂಡ ಪವಿತ್ರರಾಗೋದಕ್ಕ ಸಾಧ್ಯವಿದೆ. ಇದು ಬಹಳ ಮುಖ್ಯ ಮಾತು. ಇಂತಹ ಒಂದು ಶಿಕ್ಷಣ ಬಾಬಾನೇ ಕೊಡ್ತಾರ. ಇಂತಹ ಶಿಕ್ಷಣ ಬೇರೆ ಎಲ್ಲೂ ಯಾರು ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ. ತುಮ್ ಬಚ್ಚೋಂಕ ಬೇಹದ್ ಕ ಸನ್ಯಾಸ ಹೇ, ಮಕ್ಕಳೇ ನೀವು ಸನ್ಯಾಸ ಬರೀ ಹೀಗೆ ಬಹಳಷ್ಟು ಮನಸ್ಸಿಗೆ ಪತಿಯಿಂದ ವೈರಾಗ್ಯ ಬಂದಿದೆ, ಪತಿನ್ ಬಿಟ್ಟು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ, ಮಕ್ಕಳೇ ಬೇಡ, ನೌಕರಿ ಬೇಡ, ನನಗೆ ಪತ್ನಿ ಬೇಡ ಅಂತ ಹೀಗೇನಾದ್ರೂ ಇದ್ರ ಅದಕ್ಕ ಬೇಹದ್ದಿನ ವೈರಾಗ್ಯ ಅನ್ನೋದಿಲ್ಲ. ಬಾಬಾ ಏನಂತಾರೆ ಇಲ್ಲಿ, ಬಾಬಾ ನಮಗೆ ಬೇಹದ್ದಿನ ಸನ್ಯಾಸ ಕಲಿಸ್ತಾರ ಅಂತ. ಬೇಹದ್ದಿನ ಸನ್ಯಾಸ ಅಂದ್ರೆ ಪೂರಾ ಕಣ್ಣಿಗೆ ಕಾಣುವ, ಕೇಳುವ, ಸ್ಪರ್ಶಕ್ಕೆ ಅನುಭವವಾಗುತ್ತಿರುವ ಈ ಜಗತ್ತಿನಿಂದಲೇ ಪರೆಯಾಗಿ ಬಿಡೋದು ಅಂತ. ಬುದ್ಧಿಯ ಅಟೆನ್ಷನ್, ಬುದ್ಧಿಯೊಳಗೆ ಇಂಟ್ರೆಸ್ಟ್ ಇದೆ ಜಗತ್ತಿನ ಪ್ರತಿಯಾಗಿ, ಅದನ್ನ ತೆಗೆದು ಹಾಕೋದು. ಆ ಎಲ್ಲ ಇಂಟ್ರೆಸ್ಟ್ ಅನ್ನ ಸ್ವಯಂನ ಆತ್ಮದ ಸತ್ಯ ಸಾಕ್ಷಾತ್ಕಾರ ಅನುಭವ ಮಾಡೋದ್ರಲ್ಲಿ ಹಾಗೂ ಪರಮಾತ್ಮನ ಸತ್ಯ ದರ್ಶನ ಮಾಡೋದ್ರಲ್ಲಿ ತೊಡಗಿಸೋದೇ ಈ ಜಗತ್ತಿನಿಂದ ಬುದ್ಧಿಯನ್ನ ತೆಗೆಯೋದೇ ಬೇಹದ್ದಿನ ಸನ್ಯಾಸವಾಗಿದೆ. ತುಮ್ ಇಸ್ ಪುರಾನಿ ದುನಿಯಾ ಕೋ ಹಿ ಬುದ್ಧಿ ಸೇ ಭೂಲ್ತೆ ಹೋ, ನೀವು ಈ ಹಳೆಯ ಜಗತ್ತನ್ನೇ ಬುದ್ಧಿಯಿಂದ ಮರ್ತ್ ಬಿಡ್ತೀರಿ. तुम जानते हो पवित्रता की धारणा से बाकी सब मैनर्स स्वतः आ जाते हैं. ಒಂದು ಪವಿತ್ರತೆಯ ಧಾರಣೆ ಏನಿದೆಯಲ್ಲ, ಇದು ಒಂದು ಧಾರಣೆ ಮಾಡ್ಕೊಂಡ್ರೆ ಉಳಿದೆಲ್ಲ ಧಾರಣೆಗಳು ಬಂದ್ಬಿಡ್ತವೆ ಅಂತಾರೆ ಬಾಬಾ. ಅಂದ್ರೇನು? ಪವಿತ್ರತಾ ಧಾರಣ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯ ಅವಶ್ಯಕ ಇದೆ, ಆದ್ರೆ ಕೇವಲ ಬ್ರಹ್ಮಚರ್ಯ ಒಂದು ಪವಿತ್ರತೆಯ ನಿಯಮಗಳಲ್ಲಿ ಒಂದು ಮೇನ್ ಫೌಂಡೇಶನ್ ನಿಯಮವಾಗಿದೆ. ಆದ್ರೆ ಬಾಬಾ ಹೇಳೋದು ಪವಿತ್ರತಾ ಅಂದ್ರೆ ಮೂಲ ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಲ್ಲರೊಳಗೂ ಆ ಆತ್ಮ ಸ್ವರೂಪವನ್ನ ನೋಡೋದು. ಬಾಬಾ ಅಂತಾರೆ ಪವಿತ್ರತೆ ಒಂದು ಧಾರಣೆ ಆಗ್ಬಿಟ್ರೆ ಉಳಿದ ಎಲ್ಲ ಗುಣಗಳು ಧಾರಣೆ ಆಗ್ತವ. धारणेಗಾಗಿ मुख्य सार पहला, एम ऑब्जेक्ट को सदा सामने रख दैवी गुण धारण करने हैं. सतो प्रधान दुनिया में चलने के लिए पवित्रता के मैनर्स अपनाने हैं.
बुद्धि से बेहद का संन्यास करना है. ಗುರಿ ಉದ್ದೇಶವನ್ನ ಎದುರುಗಡೆ ಇಟ್ಕೊಂಡು ದೈವಿ ಗುಣ ಧಾರಣೆ ಮಾಡ್ಕೊಡ್ರಿ. ಗುರಿ ಉದ್ದೇಶ, ಗುರಿ ಏನಿದೆ, ನಮ್ದು ಮುಖ್ಯ ಗುರಿ ಏನಾಗಿದೆ? ಪರಮಾತ್ಮ ಸಮಾನ ಅನುಭವ ಮಾಡೋದು. ಉದ್ದೇಶ ಪರಮಾತ್ಮನ ಸಮಾನ ಆಗುವುದರ ಜೊತೆಗೆ ಮುಕ್ತಿಯನ್ನ ಅನುಭವ ಮಾಡುವುದರ ಜೊತೆಗೆ, ಪಡೆಯುವುದರ ಜೊತೆಗೆ ಜೀವನ್ ಮುಕ್ತಿ ಅನುಭವ ಮಾಡೋದು ಅಂತ. ಶ್ರೀ ಲಕ್ಷ್ಮಿಯ ಹಾಗೆ ಸಂಪನ್ನ, ನಾರಾಯಣನಂತೆ ಸಂಪೂರ್ಣ ಅವಸ್ಥೆಯನ್ನ ಪ್ರಾಪ್ತ ಮಾಡಿಕೊಳ್ಳೋದು. ಬುದ್ಧಿ ಸೆ ಬೇಹದ್ ಕ ಸನ್ಯಾಸ ಕರ್ನ, ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸವನ್ನ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಮೋಸ್ಟ್ ಬಿಲೌಡ್ ಬಾಬಾ ಕೋ ಅವ್ರ ಅಪ್ನೆ ಸುಖಧಾಮ್ ಕೋ ಯಾದ್ ಕರ್ನ. ನಮ್ಮ ಬಹಳಷ್ಟು ನಂಬಿಗಸ್ತ ವಿಶ್ವಾಸಿ ಪಿತಾ ಪರಮಾತ್ಮ ತಂದೆಯನ್ನ ನೆನಪು ಮಾಡ್ರಿ, ಹಾಗೂ ಸುಖಧಾಮವನ್ನ. ಸುಖಧಾಮ ಅಂದ್ರೆ ಆತ್ಮದಲ್ಲಿ ಯಾವ ಸುಖ ಇದೆ, ಸ್ವರ್ಗದಂತಹ ಸುಖ ನಿರಾಕಾರ ಚೈತನ್ಯ ಆತ್ಮನಲ್ಲಿದೆ. ಆ ಸುಖವನ್ನ ನೆನಪು ಮಾಡ್ಕೊಡ್ರಿ. ಅಂದ್ರೆ ಆ ಸುಖ ಮರೆತದಕ್ಕೆ ಈ ಬುದ್ಧಿ ಯಾವುದೋ ವ್ಯಕ್ತಿಯ ಒಂದು ಸ್ಪರ್ಶದ ಸುಖ ಇರ್ಬೋದು, ಯಾವುದೇ ವ್ಯಕ್ತಿಯ ಸಂಘದ ಸುಖ ಇರ್ಬೋದು, ಅಥವಾ ಯಾವುದೇ ವಸ್ತುವಿನ ಇಟ್ಟುಕೊಳ್ಳುವಂತಹ ಸುಖ ಇರ್ಬೋದು, ಅಥವಾ ಯಾವುದೋ ತಿನ್ನುವುದ್ರ ಸುಖ ಇರ್ಬೋದು. ಹೀಗೆ ಮನುಷ್ಯ ಅನೇಕ ಸುಖಗಳ ಹಿಂದೆ, ಪಡೆಯುವುದರ ಹಿಂದೆ ಬೆನ್ ಹತ್ತಿದ್ದಾನೆ. ಆದ್ರೆ ಬಾಬಾ ಅಂತಾರ, ಸುಖ ಹೊರ ಜಗತ್ತಿನಲ್ಲಿಲ್ಲ. ಹೊರ ಜಗತ್ತಿನ ಮೂಲಕ ಸಿಗುವಂತ ಸುಖ ಶಾಶ್ವತವೂ ಅಲ್ಲ. ಆದ್ರೆ ನೀ ಸ್ವಯಂ ಚೇತನ ಚೈತನ್ಯಾತ್ಮ, ನಿನ್ನ ಮೂಲ ಸ್ವರೂಪವೇ ಸುಖ ಸ್ವರೂಪ ಆಗಿರೋದ್ರಿಂದ ಸುಖಧಾಮವನ್ನ, ಆತ್ಮ ಒಂದು ಮನೆ ತರ ಇದೆ. ಯಾರಿಗೆ? ಮನಸ್ಸಿಗಾಗಿ. ಮೂಲ ಮನೆಯೊಳಗ ಸುಖಧಾಮದಲ್ಲಿ ಅಪಾರ ಸುಖ ಇದೆ ಅನ್ನೋದನ್ನ ನೆನಪು ಮಾಡ್ಕೊಡ್ರಿ. ಈ ದುಃಖಧಾಮದಿಂದ ಬುದ್ಧಿಯ ಯೋಗ ಕನೆಕ್ಷನ್ ಸಂಬಂಧ ಏನಿಟ್ಕೊಂಡಿದ್ದೀರಲ್ಲ, ಅದನ್ನ ತೆಗೆದು ಹಾಕ್ಬಿಡ್ರಿ. ವರದಾನ್, ಸರ್ವಕ್ಕೆ ಗುಣ देखने या संतुष्ट करने की उत्कंठा द्वारा सदा एक रस उत्साह में रहने वाले गुणमूर्त ಭವ. ಸರ್ವರ ಗುಣ ನೋಡುವ ಹಾಗೂ ಸಂತುಷ್ಟರನ್ನಾಗಿ ಮಾಡುವಂಥ ಉತ್ಕಂಠೆಯ ಮೂಲಕ ಸದಾ ಏಕರಸ ಉತ್ಸಾಹದಲ್ಲಿರುವಂತಹ ಗುಣಮೂರ್ತರು ಆಗ್ರಿ. सदा एक रस उमंग उत्साह में रहने के लिए जो भी संबंध में आते हैं उन्हें संतुष्ट करने की उत्कंठा हो. ಬಾಬಾ ಹೇಳ್ತಾರೆ, ಸದಾ ನಮ್ಮ ಬುದ್ಧಿ ಮನಸ್ಸು ಏಕ ರಸವಾಗಿರ್ಬೇಕು ಅಂತಂದ್ರ, ಒಬ್ಬ ಪಿತ ಪರಮಾತ್ಮನ ಸರ್ವರಸದ ಅನುಭವ ಮಾಡ್ಬೇಕು ಅಂತಂದ್ರೆ, ಅದ್ರ ಉಮಂಗ ಉತ್ಸಾಹದಲ್ಲಿ ಇರ್ಬೇಕು ಅಂದ್ರೆ, ಏನೆಲ್ಲ ಸಂಬಂಧಗಳದಾವ ಮಾನವ ಜೀವನದೊಳಗ, ಆ ಎಲ್ಲ ಸಂಬಂಧಿಗಳಿಗೆ ಸಂತುಷ್ಟ ಮಾಡಿಸುವಂತ ನಿಮ್ಮಲ್ಲಿ ಒಂದು ಇಷ್ಟ ಇರಬೇಕು. ಜಿಸ್ಕೋ ಬಿ ದೇಖೋ ಉಸ್ಸೆ ಹರ್ ಸಮಯ ಗುಣ ಉಠಾತೆ ರಹೋ. ಸಂತುಷ್ಟ ಆಗಿರ್ರಿ ಅಂತ. ಸಂಬಂಧ ಮೇ ಆತೆ ಉನ್ಹೇ ಸಂತುಷ್ಟ ಕರ್ನೆಗೆ ಉತ್ಕಂಠ ಅಂದ್ರೆ ಅವರಿಗೂ ಸಂತುಷ್ಟ ಮಾಡ್ರಿ. ಅವರನ್ನ ಸಂತುಷ್ಟ ಮಾಡೋದು ಅಂದ್ರ, ಯಾರಾದ್ರೂ ಸಂಬಂಧಿಕರಿಗೆ ಏನ್ ಕೊಟ್ರ ಅವರು ಸಂತುಷ್ಟ ಆಗಕ್ ಸಾಧ್ಯ ಐತಿ? ಏನ್ ನಮ್ ಪ್ರಾಣ ಕೊಡ್ಬೇಕು, ನಮ್ಮ ಹತ್ರ ಇರುವ ಸಾಮಾನ್ ಕೊಡ್ಬೇಕು, ಏನ್ ಕೊಟ್ರೆ ಜಗತ್ತಿನಲ್ಲಿ ನಮ್ಮ ಸಂಬಂಧಿಕರನ್ನು ಅಂತವ್ರು ಸಂತುಷ್ಟ ಆಗಕ್ ಸಾಧ್ಯವೆ ಇಲ್ಲ. ಅವ್ರು ಹೇಳ್ದಂಗ ಪ್ರತಿಯೊಂದು ನಮ್ಮ ಗೋಣ್ ಬಾಗಿಸಿ ನಡೆದ್ರೆ ಸಂತುಷ್ಟ ಆಗ್ತಾರೋ? ಇಲ್ಲ. ಇದ್ಯಾವುದರಿಂದಲೂ ಮಾನವ ಜೀವಿ, ಈ ಸದ್ಯದ ಕಲಿಯುಗದ ಮನಸ್ಸು ಸಂತುಷ್ಟ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ಬಾಬಾ ಹೇಳ್ತಾರ, ಏಕರಸ ಸ್ಥಿತಿ ಅನುಭವ ಮಾಡ್ಬೇಕು ಅಂದ್ರೆ ನಿಮ್ಮ ಸಂಬಂಧಿಕರೆಲ್ಲರಿಗೂ ನೀವು ಸಂತುಷ್ಟರನ್ನಾಗಿ ಮಾಡ್ಬೇಕಾಗಿದೆ. ಅಂದ್ರೆ ಇದ್ರ ಸೂಕ್ಷ್ಮ ಭಾವಾರ್ಥ ಆಗಿದೆ. ಎಲ್ಲರನ್ನ ಸಂತುಷ್ಟ ಮಾಡೋದು ಅಂದ್ರೆ, ಎಲ್ಲ ಆತ್ಮರೇನಿದ್ದಾರೆ ಅವರ ಮೂಲ ಸ್ವರೂಪ ಸಂತುಷ್ಟತೆ. ಯಾವಾಗ ನೀವು ನಿಮ್ಮ ಸಂತುಷ್ಟ ಸ್ವರೂಪದಲ್ಲಿದ್ದುಕೊಂಡು ಭಲೆ ಅನೇಕ ಮನುಷ್ಯರ ಜೀವನದೊಳಗ ಭಲೆ ಅವರ ಪಾತ್ರದಲ್ಲಿ ಕಷ್ಟ ಇರ್ಬೋದು, ಅನೇಕ ರೀತಿಯ ತಾಪತ್ರಯಗಳು, ಅನೇಕ ರೀತಿಯ ಕೊರತೆ ಇರ್ಬೋದು, ಆದ್ರೆ ಆ ಆತ್ಮ ಸದಾ ಸಂತುಷ್ಟಿದೆ. ಈ ಸಂತುಷ್ಟಿದಾರಿ ಇವರು ಅನ್ನುವ ವೈಬ್ರೇಷನ್ ಏನ್ ಕೊಡ್ತೀವಲ್ಲ, ಇದೇ
ಎಲ್ಲರನ್ನ ಸಂತುಷ್ಟರನ್ನಾಗಿ ಮಾಡುವಂಥದ್ದು. ಅದಕ್ಕೆ ಎಲ್ಲರೊಳಗ ಗುಣ ನೋಡ್ರಿ ಅಂತಾರ ಬಾಬಾ. ಅಂದಾಗ ಈ ಗುಣದಿಂದ ಸರ್ವರ ಗುಣ ನೋಡುವ ಬಲ. ಯಾರಾದ್ರೂ ನಾವು ನೋಡ್ತೀವಿ, ನೋಡಿದಾಗ ಇವ್ರು ಯಾಕೆ ಇಷ್ಟ ತೆಳಗಾಗಿದಾರ ಅಂತೀವಿ, ಇವ್ರು ಎಷ್ಟು ದಪ್ಪ ಆಗ್ತಾ ಇದಾರ ನೋಡು ಅಂತೀವಿ, ಇವ್ರಿಗೆ ಎಲ್ಲೂ ಕಾಣ್ತಾ ಇಲ್ಲಲ್ಲ ಅಂತೀವಿ, ಇವ್ರೇನ್ ಯಾವತ್ತೂ ಬರೇ ಇಲ್ಲೇ ತಿರುಗಾಡ್ತಾರಲ್ಲ ಅಂತೀವಿ. ಅಂದ್ರೆ ಬಾಬಾ ಅಂತಾರ, ನೀ ಎಲ್ಲರೊಳಗ ಒಂದಿಲ್ಲ ಒಂದು ಗುಣಗಳದಾವ್. ಅವ್ರ ಸ್ಥೂಲ ಬಾಡಿಯ ಆಕ್ಷನ್ ನೋಡಿದ್ವಿ ಅಂತಂದ್ರ ಅವ್ರೊಳಗಿನ ಅವಗುಣ ಕಾಣ್ಲಿಕ್ಕೆ ಶುರು ಆಗ್ತಾವ್. ಅದಕ್ಕೆ ಎಲ್ಲರೊಳಗ ಗುಣ ನೋಡುವಂಥದ್ದೊಂದು ಬಲ, ಅದೊಂದು ಶಕ್ತಿ ಅದು. ಅದಕ್ಕೆ ಈ ಶಕ್ತಿಯಿಂದ ಸದಾ ಕಾಲಕ್ಕಾಗಿ ಸದಾ ಕಾಲ ಇದು ನಿಮ್ಮೊಳಗ ಇರ್ಲಿ. ಗುಣ ನೋಡುವ ಬಲದಿಂದ ಉಮಂಗ್ ಉತ್ಸಾಹ ಸದಾ ಇರ್ತೈತಿ. उत्साह कम तब होता है जब औरों के भिन्न भिन्न स्वरूप भिन्न भिन्न बातें देखते सुनते हो. ಅಂಡರ್ಲೈನ್. ಬಹಳ ಮುಖ್ಯವಾಗಿರುವ ಈ ನಮಗೆ ಸಿಕ್ಕಿರುವ ಮಾನವ ಜೀವನದೊಳಗ ಅದರ ಒಂದು ಹರಿತದೊಳಗ ಈ ಮನಸ್ಸು ಹರಿಯದೆ ಸದಾ ತನ್ನ ಮೂಲ ಚೇತನಾದಲ್ಲಿ ಸ್ಥಿತರಾಗಿರ್ಬೇಕು ಅಂತಂದ್ರೆ ಈ ಒಂದು ಪಾಯಿಂಟ್ ಅನ್ನ ಚಿಂತನೆ ಮಾಡುವ ಬಹಳ ಅವಶ್ಯಕತೆ ಇದೆ. ಎಲ್ಲರೊಳಗ ಗುಣ ನೋಡಿದ್ರಿ ಅಂದ್ರೆ ಗುಣ ನೋಡುವುದು ಒಂದ್ ದೊಡ್ಡ ಬಲ ಅಂತಾರ ಬಾಬಾ. ಇದರಿಂದ ನೀವು ಸದಾ ಉತ್ಸಾಹಿತರಾಗಿರ್ತೀರಿ. ಆದ್ರೆ ಒಂದ್ ವೇಳೆ ಎಲ್ಲರೊಳಗ ವಿಭಿನ್ನ ರೂಪ ನೋಡ್ತೀರಿ, ವಿಭಿನ್ನ ಮಾತು ನೋಡ್ತೀರಿ, ಇವ್ರ ಮಾತು ಹಿಂಗ, ಅಲ್ಲೇ ನೋಡಿ ಇವ್ರು ಎಷ್ಟು ಸಾಫ್ಟ್ ಮಾತಾಡ್ತಾರ, ಅಲ್ಲೇ ನೋಡಿ ಇವ್ರು ಎಷ್ಟು ಒರಟು ಮಾತಾಡ್ತಾರ ಅಂತ ಪಾತ್ರದೊಳಗಿನ ಆಗು ಹೋಗುಗಳು ಮಾತುಗಳನ್ನ ನೋಡ್ತೀರಂದ್ರ ಕೇಳ್ತೀರತ್ತಂದ್ರ ಬಾಬಾ ಹೇಳ್ತಾರ, ಇದರಿಂದ ಏನಾಗೋದಿಲ್ಲ, ಸದಾ ಉಮಂಗ ಉತ್ಸಾಹ ಏಕರಸ ಸ್ಥಿತಿ ಇರಕ ಸಾಧ್ಯ ಇಲ್ಲ. ಲೇಕಿನ್ ಗುಣ ದೇಖನೆ ಕಿ ಉತ್ಕಂಠ ಹೋ. ಆದ್ರೆ ಎಲ್ಲರೊಳಗ ಗುಣವನ್ನ ಕಾಣುವಂತ ಒಂದು ಬಹಳ ಉತ್ಸುಕತೆ ಇರ್ಲಿ. ಏಕರಸ उत्साह रहेगा और सर्व के गुण देखने में स्वयं भी गुणमूर्त बन जाएंगे. ಬಾಬಾ ಅಂತಾರ, ನೀ ಎಲ್ಲರೊಳಗ ಗುಣ ನೋಡುದೇ ಆದ್ರ ನಿನ್ ಸ್ಥಿತಿ ಏಕರಸ ಇರ್ತೈತಿ. ಇನ್ನೊಬ್ರೊಳಗ ಗುಣ ನೋಡ್ತಾ 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 ದತ್ತಾತ್ರೇಯನ ಹಾಗೆ ನಿನ್ನೊಳಗ ಸ್ವಯಂ ಆ ಗುಣ ತುಂಬಿ ಬಿಡ್ತಾವಂತಾರ ಬಾಬಾ. ನೀವು ಗುಣಮೂರ್ತ ಆಗ್ಬಿಡ್ತೀರಿ. ಅದಕ್ಕಾಗಿ ಎಲ್ಲರೊಳಗ ಅವ್ರು ಏನೇ ಅದಾರತ್ತಂದ್ರು ಪರಮಾತ್ಮನ ಏನೇ ಅದಾರತ್ತಂದ್ರ ಆ ದೇಹದ ಒಳಗ ಆ ವ್ಯಕ್ತಿಯ ಒಳಗ ಗುಪ್ತವಾಗಿರುವಂತಹ ಯಾತ್ರಿ ನಿರಾಕಾರಾತ್ಮ ಆತ್ಮ ಪರಮಾತ್ಮನ ಸಂತಾನ ಅಂದ್ಮೇಲೆ ಅವ್ರು ಏನೇ ಇದ್ರು ಪ್ರಭು ಪರಮಾತ್ಮನ ಗುಣ ಅವ್ರೊಳಗ ಅದಾವ್. ಎಷ್ಟು ಗುಣ ನೋಡ್ತಾ ಹೋಗ್ತೀರಿ ಸ್ವಯಂ ಗುಣಮೂರ್ತ ಆಗ್ತೀರಿ ಅಂತಾರ ಬಾಬಾ. स्लोगन, बेहद के वैराग्य वृत्ति का फाउंडेशन मजबूत हो तो सेकेंड में आश्चर्य बनना सहज है. ಬೇಹದ್ದಿನ ವೈರಾಗ್ಯ ವೃತ್ತಿ ಎನ್ನುವಂತ ಬುನಾದಿ ಗಟ್ಟಿ ಇತ್ತು ಅಂದ್ರೆ ಸೆಕೆಂಡ್ ಅಲ್ಲಿ ಆಶ್ಚರ್ಯ ಆಗೋದು ಬಹಳ ಸಹಜ ಅಂತ. ಎಷ್ಟೊಂದು ಯೋಗ ಕುತ್ಕೊಂಡ್ರು ವ್ಯರ್ಥ ಸಂಕಲ್ಪ ನಡೀತದ. ಯೋಗದಲ್ಲಿ ಕುತ್ಕೊಂಡ್ರೆ ಏನೋ ಹಿಂದಿನ ಮಾತು ಅಥವಾ ಭವಿಷ್ಯದಲ್ಲಿ ಮುಂದೆ ಮಾಡ್ಬೇಕಾದಂತ ಮಾತುಗಳು ನೆನಪಾಗ್ತದ. ಆಶ್ಚರ್ಯ ಆಗಕ್ಕ ಆಗಲ್ಲ, ಅದ್ರಾಗ ಟೈಮ್ ಹೋಗ್ಬಿಡ್ತದತ್ತಂದ್ರ ಏನ್ ಕಾರಣ? ಬೇಹದ್ದಿನ ವೈರಾಗ್ಯ ವೃತ್ತಿ ಏನಿದೆಯಲ್ಲ ಅದ್ರದ್ದು ಮೂಲ್ ಫೌಂಡೇಶನ್, ಅದ್ರ ಮೂಲ್ ಬುನಾದಿ ಕಚ್ಚಾ ಇದೆ ಅಂತಾರ ಬಾಬಾ. ಅದು ಗಟ್ಟಿ ಇತ್ತು ಅಂತಂದ್ರೆ 1 ಸೆಕೆಂಡ್ ಅಲ್ಲಿ ಹಾರ್ಬಿಡ್ತೀರಿ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತಂದ್ರೆ ಈ ಜಗತ್ತಿನಲ್ಲಿ ನೋಡುವ ಕೇಳುವ ಅನುಭವಿಸುವ ಮಾತು ರಿಯಲ್ ಫೀಲ್ ಮಾಡ್ತೀನಿ ಅಂತಂದ್ರ ಇದಕ್ಕೆ ಬಾಬಾ ಹೇಳ್ತಾರ ಜಗತ್ತಿನಲ್ಲಿ ಸಿಕ್ ಹಾಕೋದು. ಇನ್ನು ವೈರಾಗ್ಯ ಅಂದ್ರೆ ಏನು? ಇದು ಜಗತ್ತಿನಲ್ಲಿ ಏನೆಲ್ಲ ಇದೆ ಭಲೆ, ಆದ್ರೆ ಇದು ಸತ್ಯ ಅಲ್ಲ ಅಂತ ಒಂದು ಭ್ರಮೆ ಮಾತ್ರ ಅನ್ನೋದು ಯಾವ ತಿಳಿತದ. ಇದಕ್ಕೆ ಬೇಹದ್ದಿನ ವೈರಾಗ್ಯ ವೃತ್ತಿ, ಇದು ನಿಮ್ ಫೌಂಡೇಶನ್ ಆಗ್ಬೇಕಂತಾರ ಬಾಬಾ. अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनाओ. ಈ ತಿಂಗಳ ಜೂನ್ ತಿಂಗಳ ಅವ್ಯಕ್ತ ಇಶಾರ ಮೊದಲನೇ ಪಾಯಿಂಟ್ ಹಾಗೂ ಟೈಟಲ್ ಸದಾ ಹರ್ಷಿತರಾಗಿರೋದ್ರಿಂದ ತಮ್ಮ ನೇಚರ್ ಸರಳ ಆಗ್ತದ. ಸದಾ ಹರ್ಷಿತರಾಗಿರ್ರಿ, ತಮ್ಮ ನೇಚರ್ ಸರಳ ಮಾಡ್ಕೊಡ್ರಿ ಮತ್ತು ಸಹನಶೀಲರು ಆಗ್ರಿ. इस चेहरे से चेहरे को सदैव हर्षित बनाना यह संगम की सबसे बड़ी गिफ्ट है.
ಬಾಬಾ ಹೇಳ್ತಾರೆ ನಿಮ್ ಮುಖ ಯಾವತ್ತು ನಗ್ತಾ ಇರ್ಬೇಕು, ಖುಷಿಯಿಂದ ಇರ್ಬೇಕು. ಆದ್ರೆ ಈ ತರ ಇರೋ ಸಂಗಮಯುಗದ ಅತಿ ದೊಡ್ಡ ಗಿಫ್ಟ್ ಆಗಿದೆ. चेहरे पर कभी भी कोई परेशानी की रेखा जैसे संपूर्ण चंद्रमा की कितना सुंदर लगता, वैसे अपना चेहरा सदैव हर्षित रहे. ಹೇಗೆ ಮುಖದ ಮೇಲೆ ಆಮ್ ಬಾಬಾ ಹೇಳ್ತಾರ ಯಾವುದೇ ಪರೇಶಾನಿ ಇರುವುದಿಲ್ಲ, ಕಷ್ಟ ಅನ್ನೋದಿರಲ್ಲ. ಹೆಂಗ ಚಂದ್ರಮ, ಪೂರ್ಣ ಚಂದ್ರಮ ಹೇಗೆ ಎಷ್ಟು ಸುಂದರ ಕಾಣಿಸ್ತಾನ ಆಕಾಶದೊಳಗ ನೋಡಿದ್ರ, ಹಾಗೆ ಬಾಬಾ ಹೇಳ್ತಾರ ತಮ್ಮ ಮುಖನೂ ಕೂಡ ಪೂರ್ಣ ಚಂದ್ರಮನ ಹಾಗೆ ಸದಾ ಹರ್ಷಿತಿರ್ಬೇಕು ಅಂತ. ಚೆಹರಾ ಹೊಳಿತಾ ಇರ್ಬೇಕು. ಆ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ರೂಪ, ತಮ್ಮ ನಿರಾಕಾರ ಆತ್ಮದ ರೂಪ ಕಾಣಬೇಕು. ಇಸ್ಕೆಲಿಯೇ ಅದಕ್ಕೇನ್ ಬೇಕು, ನಿಮ್ ನೇಚರ್ ಸರಳ ಮತ್ತು ಸಹನಶೀಲ ಮಾಡ್ಕೊಡ್ರಿ ಅಂತಾರ ಬಾಬಾ. ಓಂ ಶಾಂತಿ. ತಮ್ಮನ್ನ ಜಗತ್ತಿನ ಎಲ್ಲ ಮಾತಿನಿಂದ ಪರೆ ಮಾಡಿಕೊಂಡು ನೇರವಾಗಿ ಕುಳಿತುಕೊಡ್ರಿ. ದೀರ್ಘವಾದ ಉಸಿರಾಟ ಮಾಡ್ರಿ. ಪರಮಾತ್ಮ ತಂದೆಯ ಮಹಾವಾಕ್ಯಗಳನ್ನ ನೆನಪಿಸ್ಕೊಡ್ರಿ. ತಮ್ಮನ್ನ ದೇಹದೊಳಗಿದ್ದು ಕೂಡ ದೇಹದಿಂದ ಪರೆಯಾಗಿರುವ ಸತ್ಯವನ್ನ ಪುನಃ ಸ್ಮರಣೆ ಮಾಡ್ಕೊಡ್ರಿ. ಬಾಬಾರವರ ಶ್ರೀಮತವೇ ಆಗಿದೆ, ಈ ಹಳೆಯ ಜಗತ್ತಿನಿಂದ ಮುಖವನ್ನ ತಿರುಗಿಸ್ಬಿಡ್ರಿ ಅಂತ. ಅರ್ಥಾತ್ ಮುಖ ತಿರುಗಿಸುವುದು ಎಂದರೆ ತಮ್ಮ ಈ ಹಳೆಯ ಜಗತ್ತಿನಲ್ಲಿ ಇರುವ ಎಲ್ಲಾ ರೀತಿಯ ಇಂಟ್ರೆಸ್ಟ್ ಅನ್ನ ತೆಗೆದು ಹಾಕ್ರಿ. ಏನೋ ಮಾಡಬೇಕೆಂಬ ಇಚ್ಛಾ, ಏನೋ ಆಗಬೇಕೆಂಬ ಇಚ್ಛಾ, ಆಗಿ ಮಾಡಿ ತೋರಿಸಬೇಕು ಎಲ್ಲರಿಗೂ ಎನ್ನುವ ಇಚ್ಛಾ, ಏನು ಕೊಡಬೇಕೆನ್ನುವ ಇಚ್ಛಾ, ಏನು ಪಡೆಯಬೇಕೆನ್ನುವ ಇಚ್ಛಾ, ಇವೆಲ್ಲವುಗಳಿಂದ ಮುಕ್ತಿ. ಅರ್ಥಾತ್ ಇವೆಲ್ಲವುಗಳನ್ನ ನಾಟಕದ ದೃಶ್ಯಗಳೆಂದು ತಿಳಿದು ಇದ್ಯಾವುದೂ ಸತ್ಯವಲ್ಲ ಎಂಬ ಅರಿವನ್ನ ಮಾಡಿಕೊಳ್ಳುವುದೇ ಈ ಜಗತ್ತಿನಿಂದ ಮುಖವನ್ನ ತಿರುಗಿಸುವುದಾಗಿದೆ. ಅದಕ್ಕಾಗಿ ಬಾಬಾ ಪುನಃ ಪುನಃ ನೆನಪಿಸ್ತಾ ಪುನಃ ಹೇಳಿದ್ರು, ಜೀವನ ಮುಕ್ತಿಗಾಗಿ ಸದಾ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಡ್ರಿ. ಮಾನವ ಜೀವನದ ಮುಖ್ಯ ಉದ್ದೇಶವೇ ಜೀವನ್ ಮುಕ್ತಿ ಅಂದ ಮೇಲೆ ಆ ಜೀವನ್ ಮುಕ್ತಿಗಾಗಿ ನಾನು ಸದಾ ನನ್ನ ದೈವಿ ದೇವತಾ ಗುಣಲಕ್ಷಣಗಳನ್ನ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ದೇವತಾ ಗುಣಲಕ್ಷಣವಾಗಿದೆ ಸ್ವಯಂನಲ್ಲಿ ಆತ್ಮ ನಿರಾಕಾರ ಸ್ವರೂಪವನ್ನು ಅನುಭವ ಮಾಡ್ತಾ ಎಲ್ಲರೊಳಗೂ ಆ ನಿರಾಕಾರಿ ಸತ್ಯವನ್ನೇ ನೋಡ್ತಾ ಹೋಗೋದು, ಹಾಗೂ ಅಸತ್ಯ ಜಗತ್ತನ್ನ ಅಸತ್ಯದ ರೂಪದಲ್ಲಿ, ನಶ್ವರ ರೂಪದಲ್ಲಿ ನೋಡುತ್ತಾ ತಮ್ಮ ಶಾಶ್ವತ ನಿರಾಕಾರಿ ಸಂಪೂರ್ಣ ಹಗೂರ ಅತಿ ಸೂಕ್ಷ್ಮವಾಗಿರುವ ತಮ್ಮ ಪ್ರಕಾಶ ಸ್ವರೂಪವನ್ನ, ಚೇತನವನ್ನ ಸ್ಪರ್ಶ ಮಾಡ್ರಿ, ಅನುಭವ ಮಾಡ್ರಿ. ಜಗತ್ತಿನಲ್ಲಿದ್ದರೂ ಜಗತ್ತಿನಿಂದ ಪರೆ, ದೇಹದಲ್ಲಿದ್ದರೂ ವಿದೇಹಿ, ಶರೀರದ ಮೂಲಕ ಪಾತ್ರ ಮಾಡುತ್ತಿದ್ದರೂ ಅಶರೀರಿ ಆತ್ಮ ನಾನು.